ಹಿಂಸೆಯ ಮೇಲೆ ಹಿಂಸೆಗಳಾಗ್ತಾ ಇವೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಒಬ್ಬರು ಮಹಿಳೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಕೊಟ್ಟಾರ ಸರ್, ಇದರಿಂದ ನಮಗೆ ಮುಕ್ತಿ ಕೊಡ್ರಿ ಸರ್. ನಮ್ಗೆ ಮಕ್ಕಳಿಗೂ ನಿಂದಾಗೋದಿಲ್ಲ ಸರ್, ನಮಗೂ ಕಿರುಕುಳ ಭಾಳ ಕೊಟ್ಟಾರ ಸರ್. ನಮ್ಗೆ ಇದು ಪೂರ್ತಿ ಬಂದ್ ಮಾಡಿಬಿಟ್ರಿ ಸರ್. ನಮ್ಗೆ ಟೈಮ್ ಬೇಡ, ಏನು ಬೇಡ, ಪೂರ್ತಿ ಬಂದ್ ಮಾಡ್ರಿ. ಮನೆ ಕೆಲಸ ಮಾಡೋಕ್ಕೂ ಬಿಟ್ಟಿಲ್ಲ ಸರ್. ನಮ್ಗೆ ಅಲ್ಲಿ ಬಂದು ಕಿರಿಕಿರಿ ಮಾಡಕತ್ತಾರ ಸರ್. ಅಟ್ಟಿನಾಗ ನಮ್ಗೆ ಮೈಕ್ರೋ ಫೈನಾನ್ಸ್ನವ್ರು ನಾವೆಲ್ಲ ಎಲ್ಲ ಗುಂಪ್ನಾಗ ಅದೀರಿ ಸರ್. ಅವರು ಮೈಕ್ರೋ ಫೈನಾನ್ಸ್ ಲೋನ್ ಕೊಡೋರು ಸರ್. ನೀವು ಎಷ್ಟು ಗುಂಪ್ನಾಗ ಅದೀರಿ, ನಿಮ್ಗೇನು ದುಡಿಮೆ ಐತೆ, ನಿಮ್ಮ ದುಡಿಯೋದು ನಿಮ್ಮ ಕಟ್ಟೋ ತಾಕತ್ತು ಐತೆ ಇಲ್ಲ ಅಂತ ಏನು ಕೇಳಂಗಿಲ್ಲ ರೀ. ಒಬ್ಬರ ಮೇಲೆ ಒಬ್ಬರು ಬಂದು ನಮಗೆಲ್ಲ ಸಿಗಾಕೊಂಡು ನಮ್ಮ ಬ್ಯಾಡ್ರಿ ಲೋನ್ ಆಗೋದಿಲ್ಲ ಅಂದ್ರೂ ಇಲ್ರಿ ನಿಮ್ಮ ಗುಂಪು ಚೆನ್ನಾಗಿ ಹೊಂಟದ, ನೀವು ತಗೊಳ್ರಿ, ನೀವು ಎಲ್ಲಿ ನೋಡಿದ್ರು ನಿಮ್ಮ ಹೆಸರು ಅದ, ಹಂಗದ ಹಿಂಗದ ಅಂತೇಳಿ ನಮ್ಮನ್ನು ಮೇಲೆ ಏರಿಸಿ ನಮಗೆ ಸಾಲದಾಗ ಮುಳುಗಿಸ್ಬಿಟ್ಟಾರ್ರಿ. ಅದು ಲೋನ್ ಕಟ್ಟಕ್ಕೆ ಆಗೋದಿಲ್ಲ, ಟೈಮ್ ಕೊಡ್ರಿ ಅಂತಂದ್ರೆ ನೀವು ಟೈಮ್ ತಗೊಂಡ್ರೂ ಬಡ್ಡಿ ಚಕ್ರ ಬಡ್ಡಿ ಆಗುತ್ತಾ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಎಲ್ಲಾನ ಹೊರಗೆ ದುಡಿಯೋಕೆ ಹೋದ್ನಿ ಅಂದ್ರೂ ಅಲ್ಲಿಗೂ ಬರ್ತಾರೆ ರೀ. ಆತ್ಮಹತ್ಯೆನ ನಮಗೆ ಕೊನೆ ಪರಿಹಾರ ಆಗೈತೆ ರೀ. ಅದಕ್ಕೆ ಸರ್ಕಾರದಿಂದ ನಮಗೆ ಗೌರ್ಮೆಂಟ್ ಬ್ಯಾಂಕಿನಿಂದ ಸಾಲಗಳು ಕೊಡ್ಸೋದು ವ್ಯವಸ್ಥೆ ಮಾಡ್ಬೇಕು ರೀ. ಮೈಕ್ರೋ ಫೈನಾನ್ಸ್ ಅನ್ನೋದು ಪೂರ್ತಿ ಬೇರೆ ಸಮೇತ ಕಿತ್ತೋಗಿಬೇಕು ರೀ. ನಮಗಿದು ಮೈಕ್ರೋ ಫೈನಾನ್ಸಿನ ಸವಾಸನ ಬೇಡ್ರಿ, ಇದು ಮನ್ನಾ ಮಾಡ್ಬೇಕ್ರಿ. ನಾವೇನು ಇಷ್ಟು ದಿವಸ ಕಟ್ಟಿವೇಳ್ರಿ, ಹೆಚ್ಚು ಕಡಿಮೆ ಆನೆ ಅಂದ್ರೆ ನಾವು ಆ ರೊಕ್ಕ ನಾವು ಕಟ್ಟಿದ ರೊಕ್ಕ. ಮಹಿಳೆಯರು ಮಾತಾಡ್ತಿದ್ದಂಥ ಮಾತನ್ನ ಕೇಳಿದ್ರಿ. ಎಷ್ಟರ ಮಟ್ಟಿಗೆ ಅವರೇ ಕರೆದು ಸಾಲ ಕೊಡ್ತಾರೆ, ಅದಾದಮೇಲೆ ಹೆಂಗೆ ಹಿಂಸೆ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಬನ್ನಿ, ಏನು ಹೇಳ್ತಾರೆ ನೋಡೋಣ. ಇಲ್ಲ, ಆಲ್ರೆಡಿ ಕಳಿಸಿದ್ದಾರೆ. ಈಗ ರಾಜ್ಯಪಾಲ ಸೈನ್ ಮಾಡಬೇಕಷ್ಟೇ, ಹೋಗಿದೆ. ಅದನ್ನು ಕನ್ಫರ್ಮ್ ಮಾಡಬೇಕಷ್ಟೇ ನಾವು ಕ್ಯಾಬಿನೆಟ್ನಲ್ಲಿ. ಸೊ ಅದು ಬಂದರೆ ಪ್ರೊಟೆಕ್ಷನ್ ಮಾಡಲಿಕ್ಕೆ ಅನುಕೂಲ ಆಗಿದೆ ಜನರಿಗೆ, ಸಾಮಾನ್ಯ ಜನರಿಗೆ, ಬಡವರಿಗೆ. ಸೊ ರಾಜ್ಯಪಾಲರು ಬಹುಶಃ ಸೈನ್ ಮಾಡಿ ಕಳಿಸ್ರೆ ಒಳ್ಳೆಯದಾಗುತ್ತೆ. ಅಂದರೆ ಇವ್ರು ಹೇಳೋ ಪ್ರಕಾರ ಸುಗ್ರೀವಾಜ್ಞೆ ಈಗಾಗಲೇ ತಲುಪಿದೆ, ಅದಕ್ಕೆ ಸಹಿ ಹಾಕಬೇಕಷ್ಟನ್ನೇ ಅನ್ನುವಂಥ ಮಾತನ್ನು ಸಚಿವರು ಹೇಳ್ತಾ ಇದ್ದಾರೆ. ನೋಡೋಣ ಏನಾಗ್ಬೋದು ಅನ್ನುವಂಥದ್ದು.